ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಈ ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ಅನ್ನೋದಾದ್ರೆ, ಈ ಪಿತೃಶಾಪ ಜೊತೆಗೆ ದೈವಿಕ ಶಾಪ ಇದೆ ಅಂತ ಹೇಗೆ ನಾವು ತಿಳ್ಕೊಳ್ಬಹುದು ಗುರುಗಳೇ? ಹೆಂಗೆ ಗೊತ್ತಾಗುತ್ತೆ? ಏನಾದರೂ ನಮಗೆ ಆ ಸಿಂಪ್ಟಮ್ಸು, ಇಂಡಿಕೇಶನ್ಸ್ ಅನ್ನೋಂಥದ್ದು ಕೊಡುತ್ತಾ, ಅಥವಾ ನಾವು ಯಾವ್ದಾದ್ರು ಅಸ್ಟ್ರಾಲಜರ್ನ ಮೀಟ್ ಮಾಡಿದಾಗಲೇ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುವಂಥದ್ದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜಾತಕ ರೀತ್ಯ ಅವರೇ ತಿಳ್ಕೊಬಿಡ್ತಾರೆ. ಈಗ ಸರ್ಚ್ ಮಾಡಿದ್ರೆ ಒಬ್ಬೊಬ್ಬರು ಕೂಡ ಹೇಳೋದನ್ನು ನೋಡುತ್ತಾ, ರವಿ ಎಲ್ಲಿದ್ದಾನೆ, ಪಿತೃಕಾರಕ ರವಿಯಿಂದ, ಜೊತೆಗೆ ಲಗ್ನಾತ್ ಪಂಚಮ ಸ್ಥಾನ 5ನೇ ಮನೆ ದೈವಸ್ಥಾನ, ಅದು ಅಲ್ಲಿರ್ತಕ್ಕಂಥದ್ದು ಏನು ಇದೆಯೋ ಪೂರ್ವ ಪುಣ್ಯ ಸ್ಥಾನವನ್ನು ತಿಳಿಸ್ಕೊಡ್ತಕ್ಕಂಥದ್ದರಿಂದ ಅಲ್ಲಿ ತಿಳ್ಕೊಳ್ತಾರೆ ಯಾವ ಪಾಪಗ್ರಹವಿದೆಯೋ ಇವರಿಗೆ ದೈವನಿಂದನೆ ಇದೆ. ಇದರ ಹೊರತುಪಡಿಸಿ ಬಹಳ ಕೂಲಂಕುಷವಾಗಿ ಪರಿಗಣಿಸಿದರೆ ನಮಗೆ ಸಿಗುವಂಥದ್ದು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಅಡೆತಡೆ ಆಗ್ತಾ ಇದೆ. ಆ ದೈವನಿಂದನೆ ಇದ್ದರೆ, ದೈವಿಕ ಶಾಪ ಇದ್ದರೆ ಏನಾಗುತ್ತೆ ಅಂತಂದರೆ ಎಲ್ಲ ಕೆಲಸಗಳು ಆದಂಗೆ ಇರ್ತವೆ. ಇನ್ನೇನು ಅವರಿಗೆ ಎಂಡ್ ಮೂಮೆಂಟಲ್ಲಿ ಆ ಕೆಲಸ ಆಗೋದೇ ಇಲ್ಲ, ಕೈ ಬಿಡಬೇಕಾಗುತ್ತೆ. ಖುಷಿಯೋ ಖುಷಿ, ದೊಡ್ಡ ಮಟ್ಟದ ಆಹ್ಲಾದ 2 ತಿಂಗಳು 3 ತಿಂಗಳಿಂದ ಕೊಟ್ಟಿರುತ್ತೆ, ಆದರೆ ಅದನ್ನು ಎಂಡ್ ಮಾಡುತ್ತೆ. ಖುಷಿಯನ್ನು ಕೊಟ್ಟು ಎಂಡ್ ಮಾಡುತ್ತೆ, ಆದರೆ ಪೂರ್ಣ ಆಗಿರಲ್ಲ ಕೆಲಸ. 99 ಭಾಗ ಕೆಲಸ ಆಯಿತು ಅನ್ನೋ ಥರ ಇರುತ್ತೆ. ಎಂಡಲ್ಲಿ ಬಹಳ ನಿರಾಸೆ ಆಗಿರುತ್ತೆ, ನಿರುತ್ಸಾಹ ಆಗಿಬಿಡುತ್ತಾರೆ. ಇದು ಅವರ ನೋಡಿನೇ ಗೊತ್ತಾಗ್ತದೆ. ಅದಕ್ಕೆ ಈ ಪ್ರದಕ್ಷಿಣೆ ಮಾಡೋವಾಗಲೋ ದೇವರಿಲ್ಲ ಬಿಡು ಅಂತ ಹೇಳೋದು, ಅಥವಾ ಬೇರೆ ಯಾರಾದರೂ ಕ್ಷೇತ್ರಕ್ಕೆ ಕರೆದಾಗ ನೋಡಿ, ಒಂದು ಬರೆದಿಟ್ಕೊಳ್ಳಿ, ನಿಮ್ಮನ್ನು ಯಾರಾದರೂ ತಕ್ಷಣ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಧರ್ಮಸ್ಥಳ ಹೋಗ್ತಾ ಇದ್ದೀವಿ, ತಿರುಪತಿ ಹೋಗ್ತಾ ಇದ್ದೀವಿ, ಅಥವಾ ಇನ್ನೆಲ್ಲ ಹೋಗ್ತಾ ಇದ್ದೀವಿ ಬಾ ಅಂತ ಕರೆದ್ರೆ ನೀವು ಖುಷಿಯಿಂದ ಹೊರಡಬೇಕು. ಇಲ್ಲ ನನಗೇನೋ ಕೆಲಸ ಇದೆ, ಅದು ಇದು ನಿಮ್ಮ ಕಷ್ಟ ಹೇಳಿಲ್ಲಪ್ಪ, ನನಗೇನೋ ಸ್ವಲ್ಪ ಜವಾಬ್ದಾರಿ ಇದೆ, ಏನೋ ತೊಂದರೆ ಇದೆ, ಬಹಳ ತಾಪತ್ರ ಇದೆ, ಮದುವೆ ಮುಂಜಿ ಇವೆಲ್ಲ ಪರವಾಗಿಲ್ಲ. ಆದರೆ ಸುಮ್ಮನೆ ಏನೂ ಇರಲ್ಲ, ಏನೋ ಒಂದು ಹೇಳ್ತೀನಿ, ನಿಮ್ಗೆ ಹೋಗೋಕ್ಕೆ ಸಮಾಧಾನ ಇರಲ್ಲ. ಯಾವುದೋ ಕಷ್ಟ ಇರುತ್ತೆ ನಿಮಗೆ, ಇನ್ಯಾವುದೋ ನೋವಿರುತ್ತೆ ನಿಮಗೆ, ನಾಳೆ ಇನ್ಯಾರೋ ಸಾಲದವನು ಬರ್ತಾನೆ, ಅವನ ಹತ್ರ ಒದ್ದಾಟ ಮಾಡಬೇಕು. ಅವನ ಸ್ಕಿಪ್ ಮಾಡಿ ಅತ್ಲಾಗೆ ಹೋಗಿ, ನಿಮ್ಮನ್ನು ಕರೆದಿದ್ದು ಆ ಸಾಲ ತೀರಿಸ್ಲಿಕ್ಕೆ ಆ ಕ್ಷೇತ್ರಕ್ಕೆ ಬಾರೋ ದಡ್ಡ ಅಂತ ಕರೆದಿದ್ದು, ನಾನು ನೋಡ್ಕೊಳ್ತೀನಿ ಆ ಕ್ಷೇತ್ರಕ್ಕೆ ಬಾರಯ್ಯ ಕಣಯ್ಯ ಅಂತಂದರೆ ಇನ್ನೇನೋ ಎವಿಡೆನ್ಸ್ ಕೊಟ್ಟು ನೀನು ಮುಂದಕ್ಕೆ ಹೋಗೋದು. ಅಥವಾ ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ, ಅದರಿಂದ ಆಗುತ್ತೆ ಅಂತ ಇನ್ನೇನು ಆಗೋ ಥರ, ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕಣ, ನಾನು ಎಲ್ಲೂ ಬರಲ್ಲ, ಅದು ಆಗೋದೇ ಇಲ್ಲ ಮೀಟಿಂಗ್. ನೀನೇನು ಯಾರೋ ಕರೆದಿದ್ದಾರಲ್ಲ, ಅದು ಅಲ್ಲಿ ಮೀಟಿಂಗ್ ಇರೋದು, ಅಲ್ಲಿ ಮೀಟಿಂಗು ಪ್ಲಸ್ ಈಟಿಂಗ್ ಎರಡೂ ಇದೆ ಅಲ್ಲಿ. ಇಲ್ಲೇನೂ ಇಲ್ಲ, ನಿನಗೆ ಆಗೋದೇ ಇಲ್ಲ. ಮತ್ತು ಫಸ್ಟ್ ಒನ್ ದೈವನಿಂದನೆ ಇತ್ತು ಅಂತಂದರೆ, ನಿಮಗೆ ಪಿತೃಗಳ ಶಾಪ ಇತ್ತು ಅಂತಂದರೆ ಇದೊಂದು ಸುವರ್ಣಾವಕಾಶ. ಪಿತೃಪಕ್ಷದ ಪರ್ವಕಾಲ, ಬಹುಶಃ ಎಳ್ಳು, ನೀರು, ದರ್ಬೆ, ತರಕಾರಿ, ದವಸ ಧಾನ್ಯ ಕೊಡುವಂಥದ್ದು. ಅಪ್ಪಿತಪ್ಪಿಯು ಈರುಳ್ಳಿ ವರ್ಜ ಮಾಡಿ, ಬೆಳ್ಳುಳ್ಳಿ ವರ್ಜ ಮಾಡಿ, ಸೌತೆಕಾಯಿ ದಾನ ಮಾಡ್ಬೋದು, ನೀವು ಸೌತೆಕಾಯಿನ ತಿನ್ನಬಾರದು ಈ ಪಿತೃಪಕ್ಷ ಆಗೋ ತನಕ. ಇಷ್ಟ ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ತೀನಿ ಅಂತಂದರೆ, ಪ್ರತಿನಿತ್ಯವೂ ಕೂಡ ನೀವು ಮಾಡಿರೋ ದೈವ ಶಾಪಕ್ಕೆ ಏನಾದರೂ ನಿಮ್ಮ ಕೆಲಸ ಆಗ್ತಾಯಿಲ್ಲ ಅಂತಂದರೆ, ನೀವು ಎಲ್ಲಿದ್ದೀರೋ ಆ ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಒಂದೇ ದೊಡ್ಡ ಪರಿಹಾರ. ಪ್ರದಕ್ಷಿಣೆ ಮಾಡಿಯಪ್ಪ, ನಿಮಗೆ ಹಿಂಗೆ ಹೇಗೂ ಕೂಡ ನಿಮಗೊಂದು ಆರೋಗ್ಯನ ಸುಧಾರಿಸುತ್ತೆ. ಒಂದು ರೀತಿಯಲ್ಲಿ ಒಂದು ಜಿಮ್ ಮಾಡ್ದಂಗೆ ಆಗುತ್ತೆ ನಿಮಗೆ, ಅದಕ್ಕಾಗಿ ವಾಕ್ ಮಾಡ್ದಂಗೆ ಆಗುತ್ತೆ. 108 ಪ್ರದಕ್ಷಿಣೆ ಮಾಡುವಂಥದ್ದು. ಪಿತೃದೇವತೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತಕ್ಕಂತಹದ್ದು. ನಿಮ್ಮ ಜೊತೆಗೆ ಅವರು ಪ್ರದಕ್ಷಿಣೆ ಮಾಡ್ತಾರೆ ಅನ್ನೋ ಭಾವನೆಯೊಂದಿಗೆ, ಜೊತೆಗೆ ಯಾವ ದೇವಸ್ಥಾನವನ್ನು ಮಾಡ್ತಾ ಇದ್ದೀರೋ ಆ ದೇವರನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಬರಬೇಕಾದರೆ 1-2 ತೆಂಗಿನಕಾಯಿ ತಾಂಬೂಲವನ್ನು ದೇವಸ್ಥಾನಕ್ಕೆ ಕೊಟ್ಟು ಬರ್ತೀನಿ ಅಂತಂದರೆ ಅದು ಆ ದೈವನಿಂದನೆ ಅಂತ ಹೊರಗೆ ಬರ್ತೀರಿ. ಇನ್ನು ಪಿತೃಶಾಪಾದಿಗಳು ಹೋಗಬೇಕಾದ್ರೆ ನಾನೀಗ ಅಷ್ಟೇ ಬೇಕಾದಷ್ಟು ತಿಳಿಸಿದ್ದೇನೆ, ಅದರ ಪ್ರಕಾರ ನೀವು ಮಾಡಿಕೊಂಡು ಒಟ್ಟಾರೆ ಎಳ್ಳು, ದರ್ಬೆ, ನೀರು ಇವುಗಳಿಂದ ತರ್ಪಣ ಬಿಡತಕ್ಕಂತಹದ್ದು. ಯಾರಾದರೂ ಪುರೋಹಿತರನ್ನು ಕರೆಸಿ ನಿಮ್ಮ ಪದ್ಧತಿ ಪ್ರಕಾರ, ನಿಮ್ಮ ಸಂಪ್ರದಾಯದ ಪ್ರಕಾರ, ನಿಮ್ಮ ಪರಂಪರೆಯವರು ಹಿಂದಿನವರು ಹೇಗೆ ಮಾಡ್ಕೊಂಡು ಬರ್ತಾಯಿದ್ದಾರೋ, ಹಿಂದಿನವರು ಸಮಾಧಿ ಹತ್ರ ಏನೋ ಇಡ್ತಾ ಇದ್ರು ಮಾಂಸ, ಈ ತರಲೆ ಬುದ್ಧಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಹಿಂದಿನವರು ತಪ್ಪೇ ಮಾಡಿದ್ದಾರೆ,
ನೀವು ಅದನ್ನು ಮಾಡಲಿಕ್ಕೆ ಹೋಗಬೇಡ. ನಾವು ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತೀವಿ. ಖಂಡಿತವಾಗಿ ಹೇಳ್ತೀನಿ. ಇನ್ನು ನಾನು ಮುಂದಕ್ಕೆ ಏನೇನೋ ಪದಗಳು ಬರ್ತವೆ, ವಕ್ರಿಸೋ ರೋಗಗಳು ಬರ್ತವೆ, ದಯವಿಟ್ಟು ಅದನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಶಾಸ್ತ್ರ ಒಪ್ಪಲ್ಲ ಇದನ್ನು. ಮಹಾಲಯ ಅನ್ನೋದು ಮಹಾಪ್ರಳಯ, ಅದಕ್ಕಾಗಿ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ, ಜರ್ಜರಿತರಾಗಬೇಡಿ. ಯಾವುದೇ ಕಾರಣಕ್ಕೂ ನೀವೇ ಅದನ್ನು ದೊಡ್ಡವರು ಬಹಳ ತಪ್ಪು ಮಾಡ್ಕೊಂಡು ಬಂದಿರ್ತಾರೆ. ತುಂಬ ಏನು ಅವರು ಪಾಪ ಅವರು ಕೂಡ ಹೀಗೆ ಗೊತ್ತಿಲ್ಲದೆ ಮಾಡ್ಕೊಂಡು ಬಂದಿರ್ತಾರೆ. ನೀವು ಗೊತ್ತು ಮಾಡಿಕೊಂಡು ಕೊನೆ ಪಕ್ಷ ಅದನ್ನು ವರ್ಜ್ಯ ಮಾಡಿ ಸಾತ್ವಿಕದಲ್ಲಿ ಎಳ್ಳು ನೀರಲ್ಲಿ ಇರುವಂಥ ಬಲ ಇದೆಯಲ್ಲ, ಇನ್ನು ಯಾವುದ್ರಲ್ಲೂ ಅಷ್ಟು ಬಲ ಇಲ್ಲ, ಅಷ್ಟು ಬಲ ಇಲ್ಲವೇ ಇಲ್ಲ. ಅಷ್ಟೊಂದು ಶಕ್ತಿ ಇರತಕ್ಕಂತಹದ್ದು ಅಡಕವಾಗಿರುತ್ತೆ. ನೀರು, ಎಳ್ಳು, ದರ್ಬೆ, ಶಾಕಾಹಾರ ಇವುಗಳನ್ನು ದಾನ ಮಾಡಿಕೊಳ್ಳಿ. ಪಿತೃಶಾಪದಿಂದಲೂ ಹೊರಗೆ ಬರ್ತೀರಿ, ದೈವಿಕ ಶಾಪದಿಂದಲೂ ಹೊರಗೆ ಬರ್ತೀರಿ. ಖಂಡಿತ ಗುರುಗಳೇ. ಸೊ ದೈವಿಕ ಶಾಪ, ಪಿತೃಶಾಪ ಇದೆ ಅಂತಂದರೆ ನಾವು ಹೇಗೆ ದಾನಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ರು, ಜೊತೆಗೆ ತರ್ಪಣವನ್ನು ಹೇಗೆ ಬಿಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ರ. ಇದು ಪಿತೃಪಕ್ಷದ ಮಾಸ ಆಗಿರೋದ್ರಿಂದ ಈಗ ನಾವು ತಿಳ್ಕೊಂಡು ಈ ಕೆಲಸ ಮಾಡೋದ್ರಿಂದ ಈ ಒಂದು ಶಾಪಗಳಿಂದ ಕೂಡ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಗುರುಗಳೇ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.